ಮನ್ಮೂಲ್ ಚುನಾವಣೆಯಲ್ಲಿ ದಳಪತಿಗಳಿಗೆ ತೀವ್ರ ರೀತಿಯಾದಂತ ಮುಖಭಂಗ ಆಗಿದೆ. ಸಕ್ಕರೆ ನಾಡಿನಲ್ಲಿ ಮತ್ತೆ ಫೇಲ್ಯೂರ್ ಆಯಿತು ದೋಸ್ತಿ ನಾಯಕರ ತಂತ್ರ. ಸಚಿವ ಚಲುವರಾಯಸ್ವಾಮಿ ರಣತಂತ್ರಕ್ಕೆ ದೋಸ್ತಿ ಪಡೆ ಉಡೀಸಾಗ್ಬಿಟ್ಟಿದೆ. ಕೇವಲ 3 ಸ್ಥಾನಗಳ ಗೆಲುವಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ ದೋಸ್ತಿ ಪಡೆ. ಪಾಂಡವಪುರ 1, ಮಂಡ್ಯದಲ್ಲಿ 2 ನಿರ್ದೇಶಕ ಸ್ಥಾನಗಳಲ್ಲಷ್ಟೇ ಗೆಲುವು ಕಾಯ್ದುಕೊಂಡಿದೆ. ಉಳಿದ 6 ಕಡೆ ಕೂಡ ಗೆದ್ದು ಬೀಗಿದ್ದು ಕಾಂಗ್ರೆಸ್ ಪಡೆ. ಬಂಡಾಯಗಾರರಿಗೆ ಬಹಿರಂಗ ಬೆಂಬಲವನ್ನ ನೀಡಿ ಗೆದ್ದಿದೆ ಕಾಂಗ್ರೆಸ್. 3 ಬಂಡಾಯಗಾರರು ಸೇರಿ ಒಟ್ಟು 9 ನಿರ್ದೇಶಕ ಸ್ಥಾನವನ್ನ ಪಡೆದಿದೆ ಕಾಂಗ್ರೆಸ್. ನೋಡಿ, ಮಂಡ್ಯ ಅಂದ ತಕ್ಷಣ ಜೆಡಿಎಸ್ ಅನ್ನುವಂತ ಒಂದು ಕಾಲ ಆಗಿತ್ತು. ಜೆಡಿಎಸ್ ಮಂಡ್ಯದ ಭದ್ರಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು. ಈ ಕಾರಣಕ್ಕಾಗಿ ಇಲ್ಲೂ ಕೂಡ ನಾವೇ ಗೆಲ್ಲಬೇಕು ಅನ್ನುವಂಥ ಪ್ರತಿಷ್ಠೆ ಜೆಡಿಎಸ್ಗೂ ಇತ್ತು. ಅದರ ಜೊತೆಗೆ ಜೆಡಿಎಸ್ ಜೊತೆಗೆ ಮೈತ್ರಿ ಆಗಿರುವಂಥ ಬಿಜೆಪಿಗೂ ಕೂಡ ಇತ್ತು. ನಾವು ಒಟ್ಟಾಗಿದ್ದೀವಿ ಅಂದರೆ, ಒಗ್ಗಟ್ಟಾಗಿದ್ದೀವಿ ಅಂತಂದರೆ ಗೆಲುವು ನಮಗೆ ನಿಶ್ಚಿತ ಅಂತ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ರು. ಆದರೆ ಕಾಂಗ್ರೆಸ್ನ ತಯಾರಿಗೆ, ಕಾಂಗ್ರೆಸ್ನ ಸ್ಟ್ರಾಟರ್ಜಿಗೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗೆ ಒಂದು ರೀತಿಯಾದಂಥ ಮುಜುಗರನೂ ಆಗ್ಬಿಟ್ಟಿದೆ, ಮುಖಭಂಗನೂ ಆಗಿದೆ. ಚಲುವರಾಯಸ್ವಾಮಿ ಅಂತೂ ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡು ಬಿಟ್ಟಿದ್ರು. ಸಣ್ಣ ಪುಟ್ಟ ಎಲೆಕ್ಷನ್ನಿಂದ ಹಿಡಿದು ದೊಡ್ಡ ದೊಡ್ಡ ಎಲೆಕ್ಷನ್ವರೆಗೂ ಕೂಡ ಮಂಡ್ಯದಲ್ಲಿ ನಮ್ಮದೇ ಹಿಡಿತಾ ಇರಬೇಕು ಅಂತ ಎಲ್ಲದಕ್ಕೂ ಕೂಡ ಮುನ್ನುಗ್ತಾ ಇದ್ರು. ಎಲ್ಲವನ್ನು ಕೂಡ ಸ್ಟ್ರಾಟರ್ಜಿ ಮಾಡ್ತಾ ಇದ್ರು. ಹೀಗೆ ಗೆಲುವನ್ನು ಸಾಧಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಯಾಕಂದರೆ ಇದು ಮನ್ಮೂಲ್ ಚುನಾವಣೆ ಮಾತ್ರ ಆಗಿರಲಿಲ್ಲ, ಪ್ರತಿಷ್ಠೆಯ ಚುನಾವಣೆ ಕೂಡ ಆಗಿತ್ತು. ಈ ಮುಖಾಂತರವಾಗಿ ಮೈತ್ರಿ ನಾಯಕರಿಗೆ ತೀವ್ರ ರೀತಿಯಾದಂಥ ಮುಜುಗರವನ್ನು ತರುವಂತೆ ಮಾಡಲಾಗಿದೆ. ಕೇವಲ 3 ಸ್ಥಾನಗಳಿಗೆ ಮಾತ್ರ ಗೆಲುವನ್ನು ಪಡ್ಕೊಳ್ಳೋಕ್ಕೆ ಸೀಮಿತವಾಗ್ಬಿಟ್ಟಿದೆ ದೋಸ್ತಿ ನಾಯಕರು. ಅವರ ಸ್ಟ್ರಾಟರ್ಜಿಗೆ ಅಥವಾ ಮೈತ್ರಿಗೆ ಎಲ್ಲವನ್ನು ಕೂಡ ಗೆಲ್ಲಬೇಕಾಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಕೇವಲ 3 ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಪಾಂಡವಪುರದಲ್ಲಿ 1, ಮಂಡ್ಯದಲ್ಲಿ 2 ನಿರ್ದೇಶಕ ಸ್ಥಾನಗಳಿಗಷ್ಟೇ ಗೆಲುವು ಸಿಕ್ಕಿರೋದು. ಇಲ್ಲ ಒಂದು ಕಡೆಯಲ್ಲಿ ಜೆಡಿಎಸ್ ಮಂಡ್ಯದಲ್ಲಿ ತಮ್ಮ ಹಿಡಿತವನ್ನು ಕಳ್ಕೊಳ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಕಾರ್ಯಕರ್ತರಲ್ಲಿ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಮಟ್ಟದ ಚುನಾವಣೆಗಳಾಗಿರ್ಬೋದು, ಎಲ್ಲದರಲ್ಲೂ ನಮ್ಮದೇ ಹಿಡಿತಾ ಇರಬೇಕು, ನಮ್ಮದೇ ಗೆಲುವು ಇರಬೇಕು ಅನ್ನುವಂಥ ಪ್ಲ್ಯಾನ್ ಮಾಡುವಂಥ ನಾಯಕರುಗಳು ಮನ್ಮೂಲನ್ನು ಕೂಡ ತೀರಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಮೈತ್ರಿ ನಾಯಕರ ಸ್ಟ್ರಾಟರ್ಜಿ ವರ್ಕೌಟ್ ಆಗಿಲ್ಲ, ಕೈ ಹಿಡಿದಿಲ್ಲ, ಕೈ ಕೊಟ್ಟಿದೆ. ಆದರೆ ಕಾಂಗ್ರೆಸ್ಗೆ ಮಾತ್ರ ಈ ಗೆಲುವು ಸಂತಸವನ್ನು ತಂದಿದೆ. ಪ್ರತಿಷ್ಠೆಯ ಮುಂದೆ ಗೆದ್ದು ಬೀಗಿದೆ.